ಹೌದು, ಬದರ್ ಪಾಠ ಕಲಿಸಿದೆ. ಮರ್ದಿತರು ಮರ್ದಿತರಾಗಿಯೇ ಉಳಿಯಲ್ಲ ಎಂಬ ಪಾಠ, ತಾಳ್ಮೆ ವಹಿಸಿಕೊಂಡವರು ಸಾಮ್ರಾಜ್ಯದ ಚುಕ್ಕಾಣಿ ಹಿಡಿಯಲು ಸಮರ್ಥರೆಂಬ ಪಾಠ, ಅಹಂಕಾರದ ಆಕಾಶದಲ್ಲಿ ಮೆರೆಯುವ ಯಾವ ದುಷ್ಟರಿಗೂ ಕೂಡ ನೀಚ ಮರಣ ಖಂಡಿತ ಇದೆ ಎಂಬ ಪಾಠ, ಜಯಿಸಲು ಆಯುಧವೇ ಬೇಕೆಂದಿಲ್ಲವೆಂಬ ಪಾಠ, ಯಾರೇ ನಿನ್ನೆದುರಿದ್ದರೂ ಅಲ್ಲಾಹ್ ಎಂಬ ಮಹಾ ಸೃಷ್ಟಿಕರ್ತ ನಿನ್ನ ಜೊತೆಗಿದ್ದರೆ ಸಾಕು, ಜಗವನ್ನೇ ಗೆಲ್ಲಬಹುದೆಂಬ ಪಾಠ, ದ ಲೀಡರ್ ಅಂದರೆ ಯಾರೆಂದು ಕಲಿಸುವ ಪಾಠ, ಎಲ್ಲಿ ಪ್ರತಿರೋಧಿಸಬೇಕು, ಆ ಪ್ರತಿರೋಧ ಹೇಗಿರಬೇಕು, ಪ್ರತಿರೋಧಿಸಲು ಯಾರು ಕಲಿಸಬೇಕೆಂಬ ಪಾಠ. ಮತ್ತೊಮ್ಮೆ ಹೇಳುತ್ತೇನೆ ಕೇಳಿ, 53 ವರ್ಷದವರೆಗೆ ತನ್ನದೇ ಊರಲ್ಲಿ ತನ್ನದೇ ಅನುಯಾಯಿ ವೃಂದವಿದ್ದು ಕೂಡ ಅದೆಷ್ಟೋ ಅಸಹ್ಯ ಯಾತನೆಗಳನ್ನು ಸಹಿಸಿಯೂ ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದೇ ಒಂದು ಯುದ್ಧವನ್ನು ನಡೆಸಿಲ್ಲ. ಯಾಕೆ ಗೊತ್ತಾ? ಮಕ್ಕಾ ಆ ಕಾಲದಲ್ಲಿ ಇಸ್ಲಾಮಿಕ್ ಸಾಮ್ರಾಜ್ಯವಾಗಿರಲಿಲ್ಲ. ತನ್ನನ್ನು ಪ್ರೀತಿಸುತ್ತಿರುವ ಊರಿಗೆ ಹೊರಟರು, ಅಲ್ಲೊಂದು ಪ್ರೇಮ ಸಾಮ್ರಾಜ್ಯವನ್ನೇ ಕಟ್ಟಿದರು. ಪ್ರೇಮಾನುಯಾಯಿಗಳನ್ನು ಕೂಡ ತನ್ನದೇ ಆದ ಅದ್ಭುತ ಸಂವಿಧಾನವನ್ನು ಕೂಡ ಸಂಸ್ಥಾಪಿಸಿದರು. ಇತಿಹಾಸ ಕಂಡದ ಲೀಡರ್ ಅಂದರೆ ಅವರೊಬ್ಬರೇ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಜಾತ್ಯತೀತ ರಾಷ್ಟ್ರದಲ್ಲಿ ಇಸ್ಲಾಮಿಕ್ ಜಿಹಾದ್ ಅಂದರೆ ಇಸ್ಲಾಮಿಕ್ ಯುದ್ಧ ಸಲ್ಲದೆಂಬ ಪಾಠವನ್ನು ಕೂಡ ಬದರ್ ನಮಗೆ ಕಲಿಸಿಕೊಡುತ್ತಿದೆ. ಅಸ್ಸಲಾಮು ಅಲೈಕುಂ ಯಾ ಮನ್ ಶಹಿದ ಬದ್ರಾ.